टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಳಗಾವಿಯಲ್ಲಿ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ. ಅದಾದ ಬಳಿಕ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಎಲ್ಲ ಘಟನಾವಳಿಗಳು ಕೂಡ ಆಗ್ತಾ ಇದ್ರು. ಗಡಿ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿಗಳು ತುಟಿ ಬೀಸ್ತಾ ಇಲ್ಲ. ಆದರೆ ಇವತ್ತು ಖರ್ವೆ ನಾವಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನು ಇಡೀ ರಾಜ್ಯದ ಜನರಿಗೆ ಕೊಡ್ತಾ ಇದ್ದಾರೆ, ಬೆಳಗಾವಿ ಜನರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಕರ್ವೆ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಯಾರಿದ್ದಾರೋ ಗೊತ್ತಿಲ್ಲ, ಕರ್ವೆ ನಾರಾಯಣಗೌಡರ ಬನ ಇದೆ ಬೆಳಗಾವಿಯಲ್ಲಿ. ಬೆಳಗಾವಿ ಕನ್ನಡಿಗರ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ಸಂದೇಶ ಕೊಡಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಹೌದು, ಬೆಳಗಾವಿ ಕರ್ನಾಟಕದಿಂದ ಕೈತಪ್ಪಿ ಹೋಗುತ್ತೆ ಅಂದಾಗ ಯಾವ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಬೆಳಗಾವಿಯನ್ನು ಉಳಿಸ್ಕೋಬೇಕು, ಬೆಳಗಾವಿಯಲ್ಲಿ ಕನ್ನಡಿಗರ ಸಾರ್ವಭೌಮತೆಯನ್ನು ಎತ್ತಿಡಿಬೇಕು, ಕನ್ನಡದ ಭಾಷೆಯಲ್ಲಿ ಅಗ್ರ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಇಲ್ಲಿ ಯಾವುದೇ ರಾಜಕಾರಣಿಗಳು ಯಾರು ಸಹ ನಿಂತೋರಲ್ಲ. ಆದರೆ ಕನ್ನಡ ಪರ ಹೋರಾಟಗಾರರು ಅವತ್ತಿನಿಂದ ಇವತ್ತವರೆಗೂ ಕನ್ನಡದ ನೆಲದಲ್ಲಿ ಕರ್ನಾಟಕದ ನೆಲವಾಗಿರುವಂಥ ಬೆಳಗಾವಿಯ ರಕ್ಷಣೆಗೆ, ಕಿತ್ತೂರಾಣಿ ಚೆನ್ನಮ್ಮನ ರಾಯಣ್ಣನ ಪುಣ್ಯಭೂಮಿಯ ರಕ್ಷಣೆಗೆ ನಿಂತಿದ್ದರೆ ಅದು ಕನ್ನಡ ಪರ ಸಂಘಟನೆಗಳು. ಅದು ಬಿಟ್ಟರೆ ಯಾವ ರಾಜಕಾರಣಿಗಳು ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನು ಓಲೈಸ್ಕೊಂಡು ಬಂದರು, ವೋಟ್ ಬ್ಯಾಂಕಿಗೋಸ್ಕರ MESನ ಓಲೈಸ್ಕೊಂಡು ಬಂದರು, ವೋಟ್ ಬ್ಯಾಂಕಿಗೋಸ್ಕರ ಮಹಾರಾಷ್ಟ್ರದ ಗುಂಡ ಶಿವಸೇನೆಯನ್ನು ಬೆಂಬಲಿಸ್ಕೊಂಡು ಬಂದರು. ಅಂಥ ಸ್ವಾಭಿಮಾನವಿಲ್ಲದ, ಅಭಿಮಾನವಿಲ್ಲದ ರಾಜಕಾರಣಿಗಳನ್ನು ಇಲ್ಲಿ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ಕನ್ನಡ ಉಳಿದಿದ್ರೆ, ಕನ್ನಡಿಗರು ಉಳಿದಿದ್ರೆ, ಅಷ್ಟೋ ಇಷ್ಟೋ ಕನ್ನಡದ ಸ್ವಾಭಿಮಾನವನ್ನು ಎತ್ತಿ ಹಿಡಿದಿದ್ರೆ ಅದು ಕನ್ನಡ ಪರ ಹೋರಾಟಗಾರರು. ಹಾಗಾಗಿ ಮೊನ್ನೆ ನಡೆದಂಥ ಘಟನೆ ವಿಚಾರದಲ್ಲಿ ನಾನು ಗಮನಿಸಿದಾಗ ಇಲ್ಲಿಯ ರಾಜಕಾರಣಿಗಳು ಯಾರೂ ಮಾತಾಡಲಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೋ ಹೊರತು ನೇರವಾಗಿ ಮಾತಾಡುವಂಥ ಒಬ್ಬನೇ ಒಬ್ಬ ರಾಜಕಾರಣಿಯನ್ನು ನಾನು ಬೆಳಗಾವಿ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಆಗಿಲ್ಲ. ಹಾಗಾಗಿ ಕೇವಲ ರಾಜಕೀಯ ತೇವಲಿಗೋಸ್ಕರ ನಿಮ್ಮ ಸ್ವಾಭಿಮಾನವನ್ನು ಹಾಳು ಮಾಡಬೇಡ್ರಿ. ಇದು ಕನ್ನಡದ ನಾಡಿನ ನೆಲ. ಇವತ್ತು ರಾಯಣ್ಣನ ಪುಣ್ಯಭೂಮಿಯಲ್ಲಿರುವಂಥ ರಾಜಕಾರಣಿಗಳು ನೀವು ರಾಯಣ್ಣನಂತೆ ಸ್ವಾಭಿಮಾನಿಗಳಾಗಬೇಕು ಹೊರತು ರಣಹೇಡಿಗಳ ಥರ ಕೆಲಸ ಮಾಡಬೇಡಿ. ನಿಮ್ಮ ರಣಹೇಡಿತನವನ್ನು ನೀಗಿ ಈಗಾದರೂ ಬೆಳಗಾವಿಯ ಕನ್ನಡಿಗರ ಪರವಾಗಿ, ಬೆಳಗಾವಿ ಕನ್ನಡದ ನೆಲದ ಪರವಾಗಿ, ಇಲ್ಲಿಯ ಜನರ ಪರವಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು. ಇಲ್ಲದೆ ಹೋದರೆ ನೀವು ವಿಧಾನಸೌಧ ಮೆಟ್ಲತ್ತಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು